ಹಾಯ್ ಮಿತ್ರ, ಹೇಗಿದ್ದೀಯಾ? ಹಾಯ್ ಮಿತ್ರ, ನಾನ್ ಚೆನ್ನಾಗಿದ್ದೀನಿ. ನೀನೇನಿಲ್ಲಿ? ಹಾ, ಈಗ ನಾನು ಇದೇ ಊರಿನ MLA ಸಾಹೇಬರು PA ಆಗಿ ಕೆಲಸ ಮಾಡುತ್ತಿರುವೆ. ಅಂದ ಹಾಗೆ ಇವರ್ಯಾರು? ಇವಳು ನನ್ನ ಹೆಂಡತಿ ಕಾಮಿನಿ. ಇಲ್ಲಿ ಬ್ಯಾಂಕ್ ಉದ್ಯೋಗ ಮಾಡುತ್ತಾರೆ. ಅವಸರದಲ್ಲಿ ಮದುವೆಗೆ ಹೇಳುವುದು ಆಗಲಿಲ್ಲ, ತಪ್ಪು ತಿಳಿದುಕೊಳ್ಳಬೇಡ ಮಿತ್ರ. ಕಾಮಿನಿ, ಇವರು ನನ್ನ ಆತ್ಮ ಮಿತ್ರ ಜನಾರ್ದನ್ ಅಂತೇಳಿ. ನಮಸ್ಕಾರ. ಹಾ, ನೋಡು ಮಿತ್ರ, ನಿನಗೊಂದು ವಿಷಯ ತಿಳಿಸುತ್ತೀನಿ, ತಪ್ಪು ತಿಳಿದುಕೊಳ್ಳಬೇಡ. ಹೇಳು ಮಿತ್ರ, ಅದ್ಯಾವ ವಿಷಯ? ನಮ್ಮ MLA ಸಾಹೇಬರು ಊರ ಮುಂದಿನ ತೋಪವನ್ನು ಕಡಿದು ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಸಣ್ಣ ಕೈಗಾರಿಕೆ ಕಾರ್ಖಾನೆಯನ್ನು ನಿರ್ಮಿಸಲು ಮುಂದಾಗಿದ್ದಾರೆ. ಆದರೆ ನಿಮ್ಮ ಅಣ್ಣನವರು ದೊಡ್ಡದೊಂದು ಕೆರೆ ಕಟ್ಟಬೇಕೆಂದು ವಿರೋಧ ಮಾಡುತ್ತಿದ್ದಾರೆ. ದೊಡ್ಡವರ ವಿರುದ್ಧ ಹಗತನ ಕಟ್ಟಿಕೊಳ್ಳುವುದು ಸರಿಯಲ್ಲ. ಅವರೊಂದಿಗೆ ಕೈಗೂಡಿಸಿದರೆ ಮಾರಿದ ಹೊಲವನ್ನು ಮತ್ತೆ ಪಡಿಬಹುದಲ್ಲ ಮಿತ್ರ. ನೋಡು ಮಿತ್ರ, ನಮ್ಮ ಅಣ್ಣನವರು ಈ ರಾಮಾಪುರದಲ್ಲಿ ಕಲಿಯುಗದ ದೇವರಿದ್ದಂತೆ. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ತೀರ್ಮಾನ ಏನು ಒಳ್ಳೆಯದು, ಆದರೆ ಅದರಿಂದ ಅವರಿಗೆ ಏನು ಲಾಭವಾಗುತ್ತದೆ? ಅಯ್ಯೋ, ಏನಂದ್ರೆ ನಿಮ್ ಗೆಳೆಯ ಹೇಳೋದು ಸತ್ಯವಿದೆ. ಸುಮ್ನೆ ಊರ್ ಬಗ್ಗೆ ಯಾಕ್ರಿ ನಿಮ್ಮಣ್ಣ ತಲೆ ಕೆಡಿಸ್ಕೊತಾ ಇದ್ದಾರೆ? ಅದನ್ನೆಲ್ಲ ಬಿಟ್ಟಕ್ ನೋಡಿ ಮಿಸ್ಟರ್ ಜನಾರ್ದನ್ ಅವರೇ, ಅವ್ರಿಗೆ ನಾನ್ ತಿಳಿಸಿ ಹೇಳ್ತೀನಿ. ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ಏನಾದ್ರೆ ನಿಮ್ಮ ಮೈಯಲ್ಲಿ ಹುಷಾರ್ ತಪ್ಪೋದ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ. ನಮ್ಮ ಯಜಮಾನ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ನೋಡಿ, ಅವ್ರು ಹೇಳಿದ್ರಲ್ಲಿ ಅರ್ಥ ಇದೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬನ್ನಿ ಹೋಗೋಣ. ನಡೆ ಹೋಗೋಣ. ಅಂತೂ ನನ್ನ ದಾರಿ ಸುಗಮವಾಯಿತು. ಜಾನಕಿ, ಅಂದು ನನಗೆ ಕಣ್ಣ ಮುಚ್ಚಲೆ ಆಟ ಆಡಿಸಿ ಮೋಸ ಮಾಡಿ ಹೋದಿಯಲ್ಲ. ಎನ್ನ ಅಂತರಂಗಕ್ಕೆ ಮರಿಲಾರದು ಗಾಯಿಯನ್ನು ಮಾಡಿ ಬಿಟ್ಟಿರುವೆಯಲ್ಲ. ಈ ನಿಮ್ಮ ಸಂಸಾರವನ್ನು ಕೂಳಿ ಪಟ್ಟದಂತೆ ಮಾಡಿಬಿಡ್ತೀನಿ. ಅಣ್ಣ ತಮ್ಮಂದಿರ ವಿಷಯದ ಬೀಜವನ್ನು ಬಿತ್ತಿ ಬಿರುಗಾಳಿಯನ್ನು, ಆಗ ನೀನೇ ನನ್ನ ಹತ್ಯೆ